ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ವಾಹನಗಳಿಗೆ ಜಿಪಿಎಸ್ ಪ್ಲಾನೆಟ್ ಬಟನ್ ಅಳವಡಿಸಲು ಸರ್ಕಾರದ ಆದೇಶವಾಗಿದ್ದು, ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನ ಎಫ್ಸಿ ಮಾಡಲು ಹೋದಾಗ ಜಿಪಿಎಸ್ ಮತ್ತು ಪ್ಲಾನಿಂಗ್ ಬಟನ್ ಅಳವಡಿಸಲು ರೂಪಾಯಿ 14,700 ಶುಲ್ಕ ತೆಗೆದುಕೊಳ್ತಾ ಇದ್ದು ಮತ್ತು ಪಾಸಿಂಗ್ ಮಾಡಲು ರೂಪಾಯಿ 4,000 ಒಟ್ಟು ರೂಪಾಯಿ 18,700 ತೆಗೆದುಕೊಳ್ತಾ ಇದ್ದು ಮತ್ತು ಬಾಡಿಗೆ ವಾಹನದಲ್ಲಿ ಯಾರಾದರೂ ಪ್ರಯಾಣಿಕರ ಮಕ್ಕಳು ಪ್ಲಾನಿಂಗ್ ಬಟನ್ ಒತ್ತಿದ್ರೆ ಅದನ್ನು ಕೂಡ ದಂಡ ವಿಧಿಸಲಾಗಿದೆ. ಇದನ್ನ ಕೂಡ ರದ್ದುಪಡಿಸಬೇಕು. ವರ್ಷಕ್ಕೆ ಸ್ವಲ್ಪ ಬರೆಸುವಂತೆ ಆದೇಶವಾಗಿದ್ದು, ಇದರಿಂದ ವಾಹನ ಚಾಲಕರಿಗೆ ಆರ್ಥಿಕ ಹೊರೆ ಆಗ್ತಾ ಇದ್ದು, ಇದೊಂದು ಅವೈಜ್ಞಾನಿಕ ಆದೇಶವಾಗಿದ್ದು ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆಯಾಗಿ ಹಣಕಾಸಿನ ಅಡಚಣೆ ಉಂಟಾಗುತ್ತೆ. ಒಂದು ವೇಳೆ ಜಿಪಿಎಸ್ ಪ್ಲಾನಿಂಗ್ ಬಟನ್ ಅಳವಡಿಸುವುದಾದರೆ ನಮ್ಮ ವಾಹನಗಳಿಗೆ 5 ರಾಜ್ಯದ ಪರ್ಮಿಟ್ ನೀಡಿದ್ರೆ ಇದಕ್ಕೆ ನಮ್ಮ ಒಪ್ಪಿಗೆ ಇರುತ್ತೆ. ಆದರೆ ಸರ್ಕಾರಿ ಬಸ್ಸುಗಳಿಗೆ ಯಾವುದೇ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಇಲ್ಲದೆ ಜಿಪಿಎಸ್ ಮಾಡ್ತಾ ಇತ್ತು. ಆದ್ರೆ ನಮ್ಮ ವಾಹನಗಳಿಗೆ ಮಾತ್ರ ಯಾಕೆ ಈ ಆದೇಶ ಮಾಡಿದ್ದೀರಿ? ಇದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂತಾಗಿದ್ದು, ಸರ್ಕಾರಿ ಬಸ್ಸುಗಳು ಕೂಡ ಪ್ರಯಾಣಿಕರನ್ನ ಕರೆದುಕೊಂಡು ಅಂತರಾಜ್ಯಕ್ಕೆ ಹೋಗುವುದಿಲ್ವಾ? ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಕಚೇರಿಗೆ ಹೋದ್ರೆ ಡಿಎಲ್ಎಗಳನ್ನ ಸರ್ಕಾರದ ಶುಲ್ಕದಲ್ಲಿ ಮಾಡಿಸಿಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಬೇಕು. ಯಾಕಂದ್ರೆ ಬ್ರೋಕರ್ಗಳಿಂದ ಹೆಚ್ಚಿನ ವಸೂಲಿ ಮಾಡ್ತಾ ಇದ್ದು ಬಡ ಚಾಲಕರ ತೊಂದರೆ ಆಗ್ತಾ ಇದೆ ಎಂದು ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಆದ ಬಸವರಾಜ್ ಎಂ ಚಟ್ನಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಟ್ಯಾಕ್ಸಿ ಸ್ಟ್ಯಾಂಡ್ಗಾಗಿ ಜಾಗ ಮಂಜೂರು ಮಾಡಬೇಕು. ಈಗಾಗಲೇ ಡಿಗ್ರಿ ಕಾಲೇಜು ಮುಂಭಾಗದಲ್ಲಿ ಅಕ್ರಮ ಡಬ್ಬಿ ಅಂಗಡಿಯನ್ನ ತೆರವುಗೊಳಿಸಿದ್ದು, ಈ ಜಾಗ ಕಲ್ಲವಿದ್ದು ಇದೇ ಜಾಗ ನಮ್ಮ ಟ್ಯಾಕ್ಸಿ ವಾಹನ ನಿಲ್ದಾಣಕ್ಕೆ ಮಂಜೂರು ಮಾಡೋದು. ಈ ಜಾಗ ಮಂಜೂರು ಮಾಡಿದ್ರೆ ನಗರದ ಮಧ್ಯಭಾಗದಲ್ಲಿ ಇರೋದ್ರಿಂದ ಟ್ಯಾಕ್ಸಿ ಚಾಲಕರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಅಂತ ಜಿಲ್ಲಾಧ್ಯಕ್ಷರು ಆದ ಬಸವರಾಜ ಎಂ ಚಟ್ನಳ್ಳಿ ಹೇಳಿದ್ದಾರೆ. ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಪ್ಯಾನಿಕ್ ಬಟನ್ ಜಿಪಿಆರ್ಎಸ್, ಪ್ಯಾನಿಕ್ ಬಟನ್ ಜಿಪಿಆರ್ಎಸ್ ಯೋಜನೆಯನ್ನು ಜಾರಿ ಮಾಡತಕ್ಕಂತ ಸರ್ಕಾರ ಆದೇಶ ಆಗ್ಯದ. ಪ್ಯಾನಿಕ್ ಬಟನ್ ಜಿಪಿಆರ್ಎಸ್ ವಿಷಯವಾಗಿ ನಾವು ಏನೊಂದು ಪ್ಯಾನಿಕ್ ಬಟನ್ ವಿಷಯ ಬಂದಿದೆ. ₹1,000 ಖರ್ಚು ಬರ್ತಾ ಇದೆ ಈಗ ಪಾಸಿಂಗ್ ಪ್ಯಾನಿಕ್ ಬಟನ್ ಜಿಪಿಆರ್ಎಸ್ ಅಂತ ತಿಳ್ಕೊಂಡು. ಈಗ ನಾವು ಕಷ್ಟ ಕಾಲದಲ್ಲಿ ಜೀವನ ನಡೆಸೋದೇ ಒಂದು ಬಹಳ ಕಷ್ಟ ಆಗ್ಯದ. ಇಂಥ ಸಮಯದಲ್ಲಿ ಇದು ಜಿಪಿಆರ್ಎಸ್ ಪ್ಯಾನಿಕ್ ಬಟನ್ ಮಾಡಿಕೊಂಡು ಆಲ್ರೆಡಿ ಒಂದು ರಾಜ್ಯ ಸರ್ಕಾರದವರು ನಮ್ಮ ಚಾಲಕರಿಗೆ ಹೊಟ್ಟೆ ಮೇಲೆ ಹೊಡೆದ ಶಕ್ತಿ ಯೋಜನೆ ತಂದೆ ಆಲ್ರೆಡಿ ನಮ್ಮ ಚಾಲಕರಿಗೆ ಮಣ್ಣು ಮಾಡಿ ಮುಚ್ಚಿದ್ದಾರೆ. ಅದರ ಸಮಯದಲ್ಲಿ ಅದನ್ನ ಸುಧಾರಿಸ್ಕೊಂಡು ಹೆಂಗೋ ಹೊಟ್ಟೆ ಜೀವನ ಮಾಡ್ತಾ ಇದೀವಿ. ಅಂತ ಜೀವನದ ಕಷ್ಟ ಕಾಲದಲ್ಲಿ ಇದ ಒಂದು ಜಿಪಿಆರ್ಎಸ್ ಪ್ಯಾನಿಕ್ ಬಟನ್ ತಗೊಂಡು ಬಂದು ಚಾಲಕರ ಹೊಟ್ಟೆ ಮೇಲೆ ಮತ್ತೆ ಬರೆ ಎಳೆಯುವಂತ ಕೆಲಸ ಆಗಿದೆ ಅಂತ ತಿಳ್ಕೊಂಡು ಇದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಇದರಿಂದ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಮಲ್ಲನಗೌಡ ರಾಜ್ಯ ಉಪಾಧ್ಯಕ್ಷರು, ಹನುಮಂತ ನಾಯ್ಕ ಗೌರವಾಧ್ಯಕ್ಷರು, ಅಜಯ್ ಕುಮಾರ್ ಮಾಸನ್, ರಾಘವೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮೌಲಾಲಿ ಮರುಗಳ ಜಿಲ್ಲಾ ಉಪಾಧ್ಯಕ್ಷರು, ಸಾಬಣ್ಣ ತಾಳಗುಂದಿ ಜಿಲ್ಲಾ ಕಾರ್ಯದರ್ಶಿ, ಸಾಯಿಕುಮಾರ್ ಸದಸ್ಯರು, ಹೊನ್ನಪ್ಪ ಜಂಗಲಿ ತಾಲೂಕು ಅಧ್ಯಕ್ಷರು, ಶಾಪುರ್ ದೇವ್ ಪಾಟೀಲ್ ಅಧ್ಯಕ್ಷರು, ಸಿರ್ಪುರ್ ವೆಂಕಟೇಶ್ ಅಧ್ಯಕ್ಷರು, ಹುಣಸಗಿ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.